ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಒಳ್ಳೆಯ ಕೆಲಸಗಳನ್ನು, ಮಂಗಳ ಕಾರ್ಯಗಳನ್ನು ಏನಾದರೂ ಮಾಡಬೇಕು ಅನ್ನುವಂತಹ ಸಂಕಲ್ಪ ಇದ್ದಂಥವರು ಈ ದಿವಸ ಪ್ರಾರಂಭ ಮಾಡುವಂಥದ್ದು ಒಳ್ಳೆಯದಾಗಿರುತ್ತೆ. ಜೊತೆಗೆ ನಿಮ್ಮ ಜಾತಕವನ್ನು ಒಂದು ಸಾರಿ ಪರಿಶೀಲನೆ ಮಾಡಿಕೊಂಡು ದೊಡ್ಡ ದೊಡ್ಡ ಮಹತ್ ಕಾರ್ಯಗಳಿದ್ದರೆ ಅದಕ್ಕೆ ಮುಂದಾಗ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಸಮಾಜದಲ್ಲಿ ಹೆಸರನ್ನು ಗಳಿಸ್ತಕ್ಕಂಥದ್ದು, ಗೌರವ ಸಂಪಾದನೆಯನ್ನು ಮಾಡಿಕೊಳ್ತಕ್ಕಂಥದ್ದು, ಇದೆಲ್ಲದಕ್ಕೂ ಕೂಡ ಹೆಚ್ಚಿನ ಅವಕಾಶಗಳು ನಿಮಗೆ ಸಿಗ್ತಾ ಹೋಗುವಂಥದ್ದು. ಮಕ್ಕಳು ತುಂಬ ವಿಧೇಯರಾಗಿರುತ್ತಾರೆ. ಪೋಷಕರಿಗೆ, ಶಿಕ್ಷಕರಿಗೆ ಸಂತೋಷವಾಗ್ತಕ್ಕಂಥದ್ದು. ಮಕ್ಕಳ ನಡೆ ನುಡಿ, ಅವರ ಒಂದು ವಿಧೇಯತೆ, ಅವರು ಏನನ್ನಾದರೂ ತಾವು ಕಲಿಬೇಕು ಅಂತಕ್ಕಂತಹ ಒಂದು ವಿನೀತ ಭಾವನೆ ನಿಮಗೆ ಸಂತೋಷವನ್ನು ಕೊಡುತ್ತೆ. ಅನಿರೀಕ್ಷಿತವಾಗಿ ಧನಾಗಮವಾಗ್ತಕ್ಕಂಥದ್ದು. ಸ್ನೇಹಿತರ ಪ್ರೀತಿಗೆ, ವಿಶ್ವಾಸಕ್ಕೆ ಕಟ್ಟಬಿದ್ದು ದಿವಸವನ್ನು ವ್ಯರ್ಥ ಮಾಡಿಕೊಳ್ತೀರಿ. ಇದರ ಅರ್ಥ ಅವರ ಜೊತೆಯಲ್ಲಿ ಕಾಲಹರಣವಾಗತ್ತೆ ಅಂತ ಹೇಳಿ ತಿಳಿಯಬೇಕು. ಕೈ ಹಿಡಿದಂತಹ ಕೆಲಸಗಳಲ್ಲಿ ಸ್ವಲ್ಪ ಏನಾದರೂ ಹಿನ್ನಡೆ ಆಗತ್ತೆ, ಆದರೆ ನೀವು ಅದಕ್ಕೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆಂದರೆ ನೀವು ಅದಕ್ಕೋಸ್ಕರವಾಗಿ ಪರಿಶ್ರಮವನ್ನು ಹಾಕುವಂಥದ್ದು ಕಡಿಮೆ ಇರುತ್ತೆ ಈ ದಿವಸ. ಆದ ಕಾರಣದಲ್ಲಿ ಅದು ನಿಮ್ಮ ಗಮನಕ್ಕೆ ಹೆಚ್ಚಾಗಿ ಬರದೇ ಇರತಕ್ಕಂಥದ್ದು. ಗುರು ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ, ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಎಂಬುದಾಗಿ ನಿಮ್ಮ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ. ಮಂಗಳ ಕಾರ್ಯಗಳಲ್ಲಿ ಭಾಗಿಗಳಾಗಿ ನಿಮಗಿರ್ತಕ್ಕಂತಹ ಗೊಂದಲಗಳನ್ನು, ಸಮಸ್ಯೆಗಳನ್ನು ದೂರ ಮಾಡಿಕೊಳ್ತಕ್ಕಂತಹ ಸಾಮರ್ಥ್ಯ ನಿಮಗೆ ಹೆಚ್ಚಾಗ್ತಕ್ಕಂಥದ್ದು. ಯಾವುದೋ ಒಂದು ಶುಭ ಕಾರ್ಯದಲ್ಲಿ ಭಾಗಿಗಳಾದಾಗ ಹಲವಾರು ಜನ ಅಲ್ಲಿ ಉತ್ಸುಕರಾಗಿರ್ತಾರೆ. ಅವರನ್ನು ನೋಡಿದಾಗ, ಅವರ ಜೊತೆಯಲ್ಲಿ ಬೆರೆತಾಗ ನಮ್ಮ ಒಂದಷ್ಟು ಸಮಸ್ಯೆಗಳು, ಗೊಂದಲಗಳು ದೂರವಾಗುತ್ತೆ. ನಮಗೂ ಕೂಡ ಒಂದು ರೀತಿಯಲ್ಲಿ ಉತ್ಸಾಹ ಅಂತಕ್ಕಂಥದ್ದು ಪ್ರಾಪ್ತವಾಗಬಹುದು. ಹಿರಿಯರು ನಿಮ್ಮನ್ನು ತುಂಬ ಅಭಿಮಾನದಿಂದ ಕಾಣ್ತಾರೆ, ಕಿರಿಯರು ಕೂಡ ನಿಮ್ಮನ್ನು ಗೌರವಿಸ್ತಾರೆ. ಆದರೆ ಪ್ರಯತ್ನಪೂರ್ವಕವಾಗಿ ಅದನ್ನು ಉಳಿಸ್ಕೊಳ್ತಕ್ಕಂತಹ ಪ್ರಯತ್ನ ನಿಮ್ಮದಾಗಿರಬೇಕು. ಆದರೆ ಮಾತ್ರ ಆ ಗೌರವ ಹಾಗೆ ಉಳಿಯುವಂಥದ್ದು. ಜನ ನಿಮ್ಮನ್ನು, ನಿಮ್ಮ ವಿಚಾರವನ್ನು ಅಥವಾ ನಿಮ್ಮ ಮಾತುಗಳನ್ನು ವಿಶೇಷವಾಗಿ ಇಷ್ಟಪಡ್ತಾರೆ. ಜನ ನಿಮ್ಮನ್ನು ಹಿಂಬಾಲಿಸ್ತಾರೆ. ಆದರೆ ಎಲ್ಲವೂ ಕೂಡ ಸಮಾಜಕ್ಕೆ ಹಿತವಾಗ್ತಕ್ಕಂತಹ ವಿಚಾರಧಾರೆ ಆಗಿರಬೇಕು ಅಂತಕ್ಕಂಥದ್ದು. ನಿಮ್ಮ ಒಳ್ಳೆಯ ಸ್ವಭಾವ, ನಿಮ್ಮ ವ್ಯಕ್ತಿತ್ವ, ವರ್ತನೆ ಬೇರೆಯವರಿಗೆ ಮಾರ್ಗದರ್ಶಿ ಆಗಬೇಕು. ಅದು ಬಹಳ ಮುಖ್ಯ. ಜೊತೆಗೆ ಅದನ್ನು ಹಾಗೇ ಉಳಿಸ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಸಂಬಂಧಿಕರು ಮಾತ್ರ ಹಣಕ್ಕೋಸ್ಕರವಾಗಿ ನಿಮ್ಮನ್ನು ಹಿಂಸೆ ಮಾಡಬಹುದು. ಅದು ಹಣ ಕೊಡಿ ಅಂತನೋ, ಸಾಲ ರೂಪವಾಗಿ ಆದರೂ ಕೊಡಿ ಅಂತನೋ, ಅಥವಾ ಏನಾದರೂ ಸಹಾಯ ಮಾಡಿ ಅಂತನೋ, ಹೀಗೆಲ್ಲ ನಿಮಗೆ ಒತ್ತಡಗಳು ಬರುವಂತಹ ಸಾಧ್ಯತೆ. ವ್ಯವಹಾರದ ದೃಷ್ಟಿಯಿಂದ ಸಾಧಾರಣವಾದಂತಹ ದಿವಸ ಇದು. ಮನಸ್ಸಿಗೆ ಅಷ್ಟೊಂದು ಸಂತೋಷವನ್ನು ಪಟ್ಟುಕೊಳ್ತಕ್ಕಂಥದ್ದೇನಿಲ್ಲ. ಸಮಾಧಾನ ಆಗುತ್ತೆ. ಆದರೆ ವ್ಯಾವಹಾರಿಕವಾಗಿ ಗಮನಿಸಿದಾಗ ಇನ್ನಷ್ಟು ಮತ್ತಷ್ಟು ಸಾಧನೆಯನ್ನು ಮಾಡಬಹುದಿತ್ತು ಅಂತ ಹೇಳಿ ಅನ್ನಿಸಬಹುದು. ಬೇರೆಯವರ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಹೋಗಿ ನೀವು ಕಷ್ಟಕ್ಕೆ ಸಿಗಾಕೊಳ್ತೀರಿ. ಇದು ಬೇಕಾ ಅಂತ ಹೇಳಿ ಪ್ರಶ್ನೆ ಮಾಡಿಕೊಳ್ಬೇಕು. ಮನೆ ದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ಯೋಜನಾಬದ್ಧವಾಗಿ ಕೆಲಸವನ್ನು ಮಾಡೋದರಿಂದ ಯಶಸ್ಸನ್ನು ಕಾಣಬಹುದು. ಅದಕ್ಕೆ ಅವಕಾಶಗಳು ಹೆಚ್ಚಾಗಿದೆ. ಆಧ್ಯಾತ್ಮಿಕವಾಗಿ ಚಿಂತನೆಯನ್ನು ನಡೆಸ್ತೀರಿ. ಆದರೆ ಏನೂ ಪ್ರಯೋಜನ ಇಲ್ಲ. ಕೇವಲ ಚಿಂತನೆಯನ್ನು ಮಾಡಿದರೆ ಹೇಗೆ? ಕಾರ್ಯರೂಪಕ್ಕೆ ಬರಬೇಕು. ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಪ್ರಯತ್ನಗಳು ಹಂತ ಹಂತವಾಗಿ ನಡೀಬೇಕು. ಅದರ ಪೂರ್ವಾಪರಗಳನ್ನು ತಿಳಿಬೇಕು. ಇದೆಲ್ಲವೂ ಕೂಡ ಆದಾಗ ಮಾತ್ರ ಅದು ಉಪಯೋಗಕ್ಕೆ ಬರುವಂಥದ್ದು. ವಿದ್ಯಾರ್ಥಿಗಳು ತಮ್ಮ ಅಭ್ಯಾಸದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಅಲ್ಲಿಗೆ ಗಮನ ಇಲ್ಲ ಅಂತ ಅರ್ಥ. ಬೇರೆ ಚಟುವಟಿಕೆಗಳು ನಿಮ್ಮ ವಿದ್ಯಾ ಕ್ಷೇತ್ರಕ್ಕೆ ಪೂರಕವಾಗಿರಬೇಕೇ ಹೊರತು ಅದನ್ನು ಹೊರತಾದ್ದು ಯಾವುದೂ ಕೂಡ ನಿಮಗೆ ಈ ಸಂದರ್ಭದಲ್ಲಿ ಯೋಗ್ಯವಲ್ಲ ಅಂತ ಹೇಳಬೇಕಾದಂಥದ್ದು. ವಿದ್ಯಾರ್ಥಿಗಳಿಗೆ ಹಣದ ದೃಷ್ಟಿಯಿಂದ ಸ್ವಲ್ಪ ಸಂಕಷ್ಟದ ದಿವಸ. ಯಾವುದೋ ನಿಮ್ಮ ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹಣದ ಕೊರತೆ ಆಗಬಹುದು. ಅದನ್ನು ಸರಿಯಾಗಿ ನೋಡ್ಕೊಳ್ಬೇಕಾದಂಥದ್ದು. ತುಂಬ ತಿರುಗಾಟ ಇರುತ್ತೆ. ಆದರೆ ಯಾವ ಪ್ರಯೋಜನವೂ ಇಲ್ಲ. ಆದಾಯದ ದೃಷ್ಟಿಯಿಂದ ಅನುಕೂಲ ಮಾತ್ರ ಏನೂ ಇಲ್ಲ.
ಒಂದು ಕ್ಷಣವೂ ಕೂಡ ನಿಮಗೆ ಪುರುಸೊತ್ತಿಲ್ಲದೆ ಇರುವಷ್ಟು ಓಡಾಟ ಇರುತ್ತೆ. ಪ್ರಯೋಜನ ಏನು? ಇದು ಪ್ರಶ್ನೆ. ಕೆಲಸದ ಒತ್ತಡ ತುಂಬ ಇರುತ್ತೆ. ಜಾಗರೂಕತೆಯಿಂದ ಅದನ್ನು ನಿಭಾಯಿಸಬೇಕಾದಂಥದ್ದು, ಬುದ್ಧಿವಂತಿಕೆಯಿಂದ ಆ ಕಾರ್ಯಗಳನ್ನು ಮುಗಿಸ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರಕ್ಕೆ ಒಂದಷ್ಟು ಜಗಳ ಆಗಬಹುದು, ಆದರೆ ಪ್ರಯೋಜನ ಆಗೋದಿಲ್ಲ. ತೀರ್ಮಾನ ಆಗಬೇಕಲ್ಲ, ಅದು ನಿಮಗೆ ದಕ್ಕಬೇಕಲ್ಲ. ನಿಮಗೆ ಬರಬೇಕಾದಂಥದ್ದು ಹಕ್ಕಿನಿಂದಲೋ ಕಾನೂನಾತ್ಮಕವಾಗಿಯೋ ನಿಮಗೆ ಸಿಕ್ಕಿಬಿಟ್ರೆ ನೀವು ಪ್ರಯತ್ನ ಮಾಡಿದ್ದಕ್ಕೆ ಸಾರ್ಥಕತೆ, ಇಲ್ಲದೇ ಇದ್ದರೆ ಕಷ್ಟವಾದೀತು. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಕರ್ತವ್ಯ ಲೋಪದಿಂದ ನಿಮ್ಮ ಮೇಲೆ ಆಪಾದನೆ ಬರ್ಬೋದು. ಅದು ಉದ್ಯೋಗ ಇರ್ಬೋದು, ವೃತ್ತಿ ಇರ್ಬೋದು, ಏನೇ ಇರಬಹುದು. ಕರ್ತವ್ಯ ಲೋಪ, ನೀವು ಮಾಡಬೇಕಾದಂತಹ ಕೆಲಸದಲ್ಲಿ ಏನೋ ತಪ್ಪನ್ನು ಮಾಡ್ತೀರಿ, ಅಥವಾ ಯಾರೋ ಮಾಡಿದಂತಹ ತಪ್ಪು ನಿಮ್ಮದಾಗಬಹುದು. ಇದರಿಂದ ನೀವು ನಿಷ್ಠುರಕ್ಕೆ, ಕೆಟ್ಟ ಹೆಸರಿಗೆ, ಅಪಕೀರ್ತಿಗೆ ಒಳಗಾಗಬೇಕಾದಂಥದ್ದಿರುತ್ತೆ. ವಿನಾಕಾರಣ ಕೋಪಗೊಳ್ತೀರಿ, ಸಿಟ್ಟು ಬರುತ್ತೆ. ಕಾರಣ ಬೇಕು ಅಂತಲೇ ಇಲ್ಲ, ಮಾತಾಡಿಸಿದ್ರೆ ಸಾಕು ಸಿಟ್ಟು ಬರ್ತಕ್ಕಂಥದ್ದು. ಇದು ಮನೆಯವರಿಗೆಲ್ಲ ಒಂದು ರೀತಿಯಲ್ಲಿ ಆತಂಕವಾಗಿಬಿಡುತ್ತೆ. ಏನಪ್ಪ ಈ ಸ್ವಭಾವ ಅಂತ ಹೇಳಿ ಅದನ್ನು ಸರಿಪಡಿಸ್ಕೊಳ್ಬೇಕಾದಂಥದ್ದು. ಬೌದ್ಧಿಕವಾದಂತಹ ಕೆಲಸದಲ್ಲಿ ಒಂದಷ್ಟು ಯಶಸ್ಸನ್ನು ಕಾಣ್ತೀರಿ. ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ. ಆದರೂ ಕೂಡ ನೀವು ಸಿಟ್ಟಿನಿಂದಲೋ ಇನ್ಯಾವುದೋ ಆಲೋಚನೆಗಳಿಂದಲೋ ಅದು ಸಾಮರಸ್ಯವಾಗಿ ಇರೋದಕ್ಕೆ ಆಸ್ಪದವನ್ನೇ ಕೊಡೋದಿಲ್ಲ, ಅವಕಾಶವನ್ನೇ ಮಾಡಿಕೊಡೋದಿಲ್ಲ. ಸಂತೋಷದಿಂದ ಇರುವಂತಹ ಸಮಯದಲ್ಲಿ ಸಿಟ್ಟಿಗೆದ್ರೆ ಯಾರು ತಾನೇ ಹೊಂದಾಣಿಕೆಯನ್ನು ಮಾಡಿಕೊಂಡು ಸಾಮರಸ್ಯವಾಗಿ ಇರಲಿಕ್ಕೆ ಸಾಧ್ಯ ಆದೀತು ಅನ್ನುವಂಥದ್ದು. ಮನೆಯ ನವೀಕರಣ, ಮನೆಯ ಅಲಂಕಾರ, ಯಾವುದೋ ವಸ್ತುಗಳನ್ನು ಮನೆಗೆ ಕೊಂಡು ತರತಕ್ಕಂಥದ್ದು, ಇದಕ್ಕೆ ಹಣ ಖರ್ಚಾಗ್ತಕ್ಕಂಥದ್ದು. ಟೈಲರಿಂಗ್ ಕೆಲಸ ಮಾಡ್ತಕ್ಕಂಥವ್ರಿಗೆ, ಬಟ್ಟೆಯನ್ನು ಹೊಲಿತಕ್ಕಂಥವ್ರಿಗೆ ತುಂಬ ಶುಭವಾದಂತಹ ದಿವಸ, ಲಾಭವನ್ನು ಕೂಡ ಕಾಣುವಂಥದ್ದಿದೆ. ದುರ್ಗಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ದುರ್ಗಾರ್ತಿ ಶಮನಿ, ದುರ್ಗಾ ಪದ್ವಿ ನಿವಾರಿಣಿ, ದುರ್ಗಮಚ್ಛೇದಿನಿ, ದುರ್ಗ ಸಾಧಿನಿ, ದುರ್ಗನಾಶಿನಿ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ.